ಭಗವಾನ್ ಬುದ್ಧನು ಚೇತವನ ವಿಹಾರದಲ್ಲಿ ತಂಗಿದ್ದಾಗ ಸನ್ಯಾಸಿ ಚಕ್ಷುಪಾಲನು ಭಗವಂತನನ್ನು ಭೇಟಿಯಾಗಲು ಬಂದನು. ಅವನ ಆಗಮನದ ಜೊತೆಗೆ ಅವನ ದಿನಚರಿ, ನಡವಳಿಕೆ ಮತ್ತು ಗುಣಗಳ ಬಗ್ಗೆಯೂ ಚರ್ಚಿಸಲಾಯಿತು. ಸನ್ಯಾಸಿ ಚಕ್ಷುಪಾಲ ಕುರುಡನಾಗಿದ್ದ. ಒಂದು ದಿನ ಕೆಲವು ಸನ್ಯಾಸಿಗಳು ನಡಿಗೆಯಲ್ಲಿ ಚಕ್ಷುಪಾಲನ ಗುಡಿಸಲಿನ ಹೊರಗೆ ಕೆಲವು ಸತ್ತ ಕೀಟಗಳನ್ನು ಕಂಡುಕೊಂಡರು ಮತ್ತು ಅವರು ಈ ಜೀವಿಗಳನ್ನು ಕೊಂದ ಚಕ್ಷುಪಾಲನನ್ನು ನಿಂದಿಸಲು ಪ್ರಾರಂಭಿಸಿದರು. ಭಗವಾನ್ ಬುದ್ಧ ಧರ್ಮನಿಂದೆಯ ಸನ್ಯಾಸಿಗಳನ್ನು ಕರೆದು, ಸನ್ಯಾಸಿಗಳು ಕೀಟಗಳನ್ನು ಕೊಲ್ಲುವುದನ್ನು ನೀವು ನೋಡಿದ್ದೀರಾ ಎಂದು ಕೇಳಿದರು. ಅವರು ಉತ್ತರಿಸಿದರು, ಇಲ್ಲ. ಈ ಕುರಿತು ಭಗವಾನ್ ಬುದ್ಧನು ಆ ಸಾಧಕರಿಗೆ ಹೇಳಿದನು, ಅವರು ಕೀಟಗಳನ್ನು ಕೊಲ್ಲುವುದನ್ನು ನೀವು ನೋಡಿಲ್ಲವೋ ಹಾಗೆಯೇ ಚಕ್ಷುಪಾಲನೂ ಸಹ ಕೀಟಗಳು ಸಾಯುವುದನ್ನು ನೋಡಲಿಲ್ಲ ಮತ್ತು ಅವರು ಕೀಟಗಳನ್ನು ಉದ್ದೇಶಪೂರ್ವಕವಾಗಿ ಕೊಲ್ಲಲಿಲ್ಲ. ಆದ್ದರಿಂದ ಅವರನ್ನು ಖಂಡಿಸುವುದು ಸೂಕ್ತವಲ್ಲ. ಪ್ರತ್ಯಕ್ಷದರ್ಶಿಗಳು ಏಕೆ ಕುರುಡರಾಗಿದ್ದಾರೆ ಎಂದು ಸನ್ಯಾಸಿಗಳು ಕೇಳಿದರು. ಈ ಜನ್ಮದಲ್ಲಿ ಅಥವಾ ಕಳೆದ ಜನ್ಮದಲ್ಲಿ ಅವರು ಯಾವ ಪಾಪಗಳನ್ನು ಮಾಡಿದರು ಎಂದು ಕೇಳಿದರು. ಆಗ ಭಗವಾನ್ ಬುದ್ಧನು ತನ್ನ ಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲಿ ಚಕ್ಷುಪಾಲನು ವೈದ್ಯನಾಗಿದ್ದನು ಎಂದು ಹೇಳಿದರು. ಕುರುಡು ಮಹಿಳೆಯೊಬ್ಬಳು ತನ್ನ ಕಣ್ಣುಗಳನ್ನು ಸರಿಪಡಿಸಿದರೆ ಅವಳು ಮತ್ತು ಅವಳ ಕುಟುಂಬವು ಅವರ ಗುಲಾಮರಾಗುತ್ತಾರೆ ಎಂದು ಅವರಿಗೆ ಭರವಸೆ ನೀಡಿದರು. ಮಹಿಳೆಯ ಕಣ್ಣುಗಳು ಉತ್ತಮಗೊಂಡವು, ಆದರೆ ಅವಳು ಗುಲಾಮನಾಗುವ ಭಯದಿಂದ ಅದನ್ನು ಸ್ವೀಕರಿಸಲು ನಿರಾಕರಿಸಿದಳು. ಮಹಿಳೆಯ ಕಣ್ಣುಗಳು ಚೆನ್ನಾಗಿವೆ ಎಂದು ವೈದ್ಯರಿಗೆ ತಿಳಿದಿತ್ತು. ಅವಳು ಸುಳ್ಳು ಹೇಳುತ್ತಿದ್ದಾಳೆ. ಅವಳಿಗೆ ಪಾಠ ಕಲಿಸಲು, ಸೇಡು ತೀರಿಸಿಕೊಳ್ಳಲು ಚಕ್ಷುಪಾಲನು ಮತ್ತೊಂದು ಔಷಧವನ್ನು ಕೊಟ್ಟನು. ಆ ಔಷಧಿಯಿಂದ ಮಹಿಳೆ ಮತ್ತೆ ಕುರುಡಳಾದಳು. ಅವಳು ಬಹಳವಾಗಿ ಅತ್ತಳು, ಬೇಡಿಕೊಂಡಳು. ಆದರೆ ಚಕ್ಷುಪಾಲ ಸ್ವಲ್ಪವೂ ಅವಳ ಮೇಲೆ ಕನಿಕರ ತೋರಲಿಲ್ಲ. ಆಗ ಅವಳು ಚಕ್ಷುಪಾಲನನ್ನು ಶಪಿಸಿದಳು. ಈ ಪಾಪದ ಫಲವಾಗಿ ವೈದ್ಯ ಮುಂದಿನ ಜನ್ಮದಲ್ಲಿ ಕುರುಡನಾಗಬೇಕಾಯಿತು. ಹೀಗೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪದ ಫಲಗಳನ್ನು ಈ ಜನ್ಮದಲ್ಲಿಯೂ, ಈ ಜನ್ಮದಲ್ಲಿ ಮಾಡಿದ ಪಾಪದ ಫಲಗಳನ್ನು ಮುಂದಿನ ಜನ್ಮದಲ್ಲಿಯೂ ಅನುಭವಿಸಬೇಕಾಗುತ್ತದೆ ಎಂದು ಭಗವಾನ್ ಬುದ್ಧನು ತನ್ನ ಅನುಯಾಯಿಗಳಿಗೆ ತಿಳಿಸಿ ಹೇಳಿದನು. ಈ ವಿಡಿಯೋವನ್ನು ನೋಡಿದ ತಕ್ಷಣ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಧನ್ಯವಾದಗಳು.